ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ನಂಗಂತೂ ತುಂಬಾ ಇಷ್ಟ ಆಯಿತು. ಸಿಕ್ಕಾಬಡ ಇಷ್ಟ ಆಯ್ತು ನನಗಿದು. ಇಡ್ಲಿ ಮತ್ತು ಮಟನ್ ಕೊಟ್ಟಿದ್ದಾರೆ. ಏನಾಯ್ತು ರೋಕಿ? ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ನಿನ್ನೆ ಯುಗಾದಿ ಹಬ್ಬ ಆಗಿತ್ತಲ್ವಾ, ಸೊ ಇವತ್ತು ವರ್ಷ ತುಡುಕು, ಅದಕ್ಕೆ ನಮ್ಮ ಅಕ್ಕ ಕರೆದಿದ್ದಾಳೆ ಊರಲ್ಲಿ. ಸೊ ಇವಾಗ ನಾನು ಮತ್ತು ಅಣ್ಣ ಊರಿಗೆ ಹೋಗ್ತಾ ಇದ್ದೀವಿ. ಇವಾಗ ಬಸ್ಸಲ್ಲಿ ಹೋಗ್ಬೇಕಾ ಟ್ರೈನಲ್ಲಿ ಹೋಗ್ಬೇಕಾ ಅಂತ ತುಂಬ ಕನ್ಫ್ಯೂಷನ್ ಆಗ್ತಿದೆ. ನೋಡಬೇಕು ಯಾವ್ದು ಬೇಗ ಈಸಿ ಆಗುತ್ತೆ ಅದಕ್ಕೆ ಹೋಗ್ಬೇಕು. Chalahalli and doors will open on the left. Please mind the gap while deboarding. ಫೈನಲಿ ಟ್ರೈನೇ ಹತ್ತಿದ್ವಿ. ಸೊ ಇವಾಗ 10:30 ಆಗಿದೆ. 11:30ಗೆ ಟ್ರೈನ್ ಹೊರಡುತ್ತೆ. ಸೊ ನಾನು ಎಲ್ಲ ಹೋಗ್ತೀನಿ. ಟ್ರೈನ್ ಅಂತೂ ಫುಲ್ಲು ಫ್ರೀ ಆಗಿದೆ. ಫೈನಲಿ ಟ್ರೈನ್ ಹೊರಟು ನಾವು ತುಂಬ ವರ್ಷನೇ ಆಯಿತು ಟ್ರೈನಲ್ಲಿ ಹೋಗಿ. ಸೊ ಇದೊಂಥರ ಹೊಸದಾಗಿ ಅನಿಸ್ತಾ ಇದೆ. ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ ಗೈಸ್. ನಾನು ಅಣ್ಣ ಮೂವಿ ನೋಡ್ಕೊಂಡು ಬರ್ತಾಯಿದ್ವಿ. ಇನ್ನೇನು ಸ್ವಲ್ಪ ಹೊತ್ತಿಗೆ ನಾವು ಮೈಸೂರಿಗೆ ಬಂದುಬಿಡ್ತಾ ಇದ್ವಿ. ನನಗಂತೂ ತುಂಬಾ ಇಷ್ಟ ಆಯಿತು ಈ ಟ್ರೈನ್ ಟ್ರಾವೆಲ್ ಮಾತ್ರ. ನಾವೆಲ್ಲೇ ಹೋಗ್ಬೇಕಂದ್ರೂ ಕಾರಲ್ಲೇ ಹೋಗ್ತಾ ಇದ್ವಿ, ಆರಲ್ಲಿ ಸಮ್ಟೈಮ್ಸ್ ನಾವು ಬಸ್ಸಲ್ಲಿ ಹೋಗ್ತಾ ಇದ್ವಿ. ಆ್ಯಂಡ್ ಇವತ್ತು ಸಂಡೇ ಬೇರೆ ಅಲ್ವಾ, ರಶ್ ಮಾತ್ರ ತುಂಬಾ ಇತ್ತು. ಹಾಗೆ ಬಸ್ಸಲ್ಲಿ ಹೋಗೋಣ ಇಲ್ಲ ಆಟೋಲ್ಲಿ ಹೋಗೋಣ ಅಂತ ಕನ್ಫ್ಯೂಷನ್ ಆಗಿತ್ತು. ಫೈನಲಿ ಆಟೋನೇ ಹತ್ತಿದ್ವಿ. ಇವಾಗ ಬಸ್ ಸ್ಟ್ಯಾಂಡ್ಗೆ ಹೋಗ್ತಾ ಇದ್ದೀವಿ ಆಟೋಲಿ. ಅಲ್ಲಿಂದ ನಮ್ಮ ಊರಿಗೆ ಹೋಗ್ತಾ ಇದ್ವಿ. ತುಂಬ ಶೆಕೆ ಆಗ್ತಾ ಇದೆ, ಬಿಕಾಸ್ ಸಮ್ಮರ್ ಅಲ್ವಾ. ಅದಾದಮೇಲೆ ನಾವು ನಮ್ಮೂರು ಬಸ್ ಹತ್ತಿದ್ವಿ. ಈಗಂತೂ ಮೈಸೂರಾಗಲಿ ಎಲ್ಲೇ ಆಗಲಿ ಸಿಟಿನೇ ಆಗಿಬಿಟ್ಟಿದೆ. ಸೊ ನಾವು ಅವಾಗ ನೋಡಿದಾಗ ಹಳ್ಳಿ ಥರ ಇತ್ತು, ಈಗೆಲ್ಲ ಫುಲ್ಲು ಡೆವಲಪ್ ಆಗಿಬಿಟ್ಟಿದೆ. ರೋಡೆಲ್ಲ ಫುಲ್ಲು ಡೆವಲಪ್ ಆಗಿದೆ. ಅಂದರೆ ನಾನಿದ್ದಾಗ ಮಣ್ ರೋಡ್ ಆ ಥರ ಇರ್ತಿತ್ತು. ಫೈನಲಿ ಬಸ್ ಇಳಿದ್ವಿ. ವಿಕಾಸ್ ನಮ್ಮನ್ನು ಕರ್ಕೊಂಡು ಹೋಗಿ ಬಂದಿದ್ದ. ಸೊ ಅವನು ಹಾಲೇನೋ ತೊಗೊಳ್ತಾ ಇದ್ದ ಮನೆಗೆ. ಬನ್ನಿ ನಮ್ಮ ದೊಡ್ಡಮ್ಮನ ರಿಯಾಕ್ಷನ್ ಏನಿರುತ್ತೆ ನೋಡೋಣ. ಹಾಯ್ ದೊಡ್ಡಮ್ಮ. ಕಾವ್ಯನ ಕಲನ? ಮೈ ಗಾಡ್, ಈಗ ಆಲ್ರೆಡಿ 3:44 ಆಗಿದೆ. ಸಿಕ್ಕಾಪಟ್ಟೆ ಬಿಸಿಲಿತ್ತು ಗೈಸ್. ಯಪ್ಪ ತುಂಬಾ. ಇದೇ ನಮ್ಮೂರು. ನೈಸ್ ಪ್ಲೇಸ್ ನೋಡಿ. ಅದು ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ, ಮೈ ಗಾಡ್, ನಾನು ನಮ್ಮ ಚಿಕ್ಕಪ್ಪನ ಮನೆ ಮೇಲ್ಗಡೆ ಹೋಗಿ ತೋರಿಸ್ತೀನಿ ಹೇಗೆ ಕಾಣುತ್ತೆ ಅಂತ. ಓಕೆ, ಸೊ ವೇಟ್, ವಿ ವಿಲ್ ಗೋ. ಅಂಕಲ್ ಇಲ್ವಾ? ಅಂಕಲು ಇರಲಿಲ್ಲ ಅಲ್ಲ. ಇದೇ ಟೆರಸ್. ಸೊ ಈ ಒಂದು ಟೆರಸಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದು ಯಾವುದಂದರೆ ವ್ಯೂ. ತೋರಿಸ್ತೀನಿ ಬನ್ನಿ. ಇದು ಗೈಸ್ ಸಿಕ್ಕಾಬಡ ಇಷ್ಟ ಆಯ್ತು ನನಗಿದು. ಓ ಮೈ ಗಾಡ್. ಆ್ಯಂಡ್ ನಂಗೆ ತುಂಬಾ ಇಷ್ಟ ಆಯ್ತಿದು. ಬಂದೆ ಅಣ್ಣ. ಅಣ್ಣ ಕರೀತಾ ಇದ್ದಾರೆ. ನೀನೇನು ಮಾಡ್ತಿದ್ಯಾ? ಇದೇನು ಆಗ್ತಿರೋದು? ಶೆಕೆ ಅಲ್ವಾ ದೊಡ್ಡಮ್ಮ? ಲೋಕಿ ಮಲಗಿಬಿಟ್ಟಿದ್ದಾನೆ. ಇವಾಗ ಇಡ್ಲಿ ಮತ್ತು ಮಟನ್ ಕೊಟ್ಟಿದ್ದಾರೆ. ಮಟನ್ ಚಾಪ್ಸ್ ಅಂತೆ. ತಿನ್ನೋಣ ಬನ್ನಿ. ಹಾಗೆ ಚಿಕನ್ ಕಬಾಬ್ ಕೂಡ ಮಾಡಿದರು, ಟೇಸ್ಟಿಯಾಗಿತ್ತು. ನೋಡು, ನೀನು ನೋಡೇ ಇಲ್ವಲ್ಲ ವ್ಲಾಗ್ನ. ಏನು ಮಾಡ್ತಿದ್ಯಾ?
ಪಾಪ್ಕಾರ್ನ್ ತಿನ್ನು. ಹುಣಸೂರಮ್ಮಂಗೆ ಸ್ವೀಟ್ ಕೊಡ್ತಾ ಇದ್ದಾರೆ ನಮ್ಮ ದೊಡ್ಡಮ್ಮ ಇದ್ದಾರಲ್ಲ ಅವ್ರ ಅಮ್ಮ ಇವರು. ಅವರು ಏನು ಸ್ವೀಟ್ ಇದು ಅಂತ ನೋಡ್ತಿದ್ದಾರೆ. ಸೊ ಲೈಕ್ ಊರಲ್ಲೆಲ್ಲ ಈ ಥರ ಸ್ವೀಟ್ ಸಿಗಲ್ಲ ಅಲ್ಲ. ಸೊ ಅವ್ರು ನೋಡಿದಾಗ ಆ್ಯಂಡ್ ಟೇಸ್ಟ್ ಮಾಡಿದಾಗ ಬಾದಾಮಿ ಇದೆಲ್ಲ ಇತ್ತಲ್ಲ ಅವ್ರಿಗೆ ಚೆನ್ನಾಗಿದೆ ಅನಿಸ್ತು. ಆ ಸ್ವೀಟ್ ಯಾವುದು ಅಂದರೆ ಬೇಸನ್ ಲಡ್ಡು ಚೆನ್ನಾಗಿತ್ತು, ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು. ಸೊ ಕಾರು ಅಣ್ಣ ಏನನ್ನಂತೆ ನಾಳೆ ಬೆಳಗ್ಗೆ ರಂಗನಾಥ ಸ್ವಾಮಿ ಬೆಟ್ಟಕ್ಕೆ ಹೋಗಿ ಅಂತ ಹೇಳಿದ್ರು ಅಂತೆ. ರಾಕಿ ಹೇಗೆ ಅಂದರೆ ಅವ್ನಿಗೇನಾದರೂ ಕೊಟ್ಬಿಟ್ರೆ ಈಸಿಯಾಗಿ ಅವನ್ನ ಹೊಲ್ಸ್ಕೋಬೋದು. ಆ ಥರ ಅವನು ಲೈಕ್ ಏನೇ ಕೊಟ್ಟರು ತಿಂತಾನೆ. ನೋಡಿ ಪಾಪ್ಕಾರ್ನು ಬಿಡ್ತಾ ಇಲ್ಲ ಅವನು. ಏನಾಯ್ತು ರಾಕಿ? ಯಾರು ಬಂದ್ರು? ಫೈನಲಿ ನಮ್ಮ ಚಿಕ್ಕಪ್ಪ ಬಂದರು. ಆಂಟಿ ಮತ್ತು ಚಿಕ್ಕಪ್ಪ ದೇವಸ್ಥಾನಕ್ಕೆ ಹೋಗಿದ್ರು. ಹಾಗೆ ಸುಚಿ ಅಕ್ಕ ಕೂಡ ಬಂದಿದ್ಲು. ನಾವು ಅಣ್ಣ ಎಲ್ಲ ಹೊರಗಡೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಹಾಗೆ ಹೋಗ್ತಾ ಇದ್ವಿ. ಲೈಟ್ ಕಾಣಿಸ್ತಾ ಇದೆಯಲ್ಲ ಅದು ನರಸಿಂಹಸ್ವಾಮಿ ದೇವಸ್ಥಾನ. ಎಲ್ಲಿ ಹೋಗ್ಬೇಕಂತ ಗೊತ್ತಿಲ್ಲ, ಸುಮ್ಮನೆ ಹೋಗ್ತಾ ಇದ್ವಿ. ಹೆಂಗೋ ಬಂದಿದ್ವಲ್ಲ ಹಾಗೆ ದೇವಸ್ಥಾನದ ಹತ್ರ ಹೋಗೋಣ ಅಂತ ಅಂದ್ಕೊಂಡ್ವಿ. ಏನು ಕೋಇನ್ಸಿಡೆನ್ಸೋ ಏನೋ, ನಾವು ದೇವಸ್ಥಾನದ ಹತ್ರ ಹೋದಾಗ ಮಹದೇಶ್ವರ ಸ್ವಾಮಿ ದೇವ್ರನ್ನ ಮೆರವಣಿಗೆ ಮಾಡಿಸ್ತಾ ಇದ್ರು. ಆ್ಯಕ್ಚುಲಿ ನಾನು ಅಣ್ಣ ವಿಕಾಸ್ ಮುಂಚೆನೇ ಬಂದ್ಬಿಟ್ಟಿದ್ವಿ ಅಲ್ಲಿಗೆ. ಸುಚಿ ಅಕ್ಕ ಮತ್ತು ದೊಡ್ಡಮ್ಮ ಇನ್ನೂ ಬಂದಿರಲಿಲ್ಲ, ಆಮೇಲೆ ಬಂದರು ಅವರು. ಹಾಗೆ ಸೋಫಾ ನೋಡೋಕೆ ಹೋಗಿದ್ವಿ ಅಂಕಲ್ ಮನೆಗೆ, ಯಾವ ಸೋಫಾ ಬೇಕು ಅಂತ. ಆ್ಯಕ್ಚುಲಿ ನಮ್ಮ ಚಿಕ್ಕಪ್ಪನ ಗೃಹ ಪ್ರವೇಶ ಆಯ್ತಲ್ಲ, ಸೊ ಸೋಫಾ ಗಿಫ್ಟ್ ಮಾಡಬೇಕು ಅಂತ ನಮ್ಮ ಕಾರು ಅಣ್ಣ ಅಂದ್ಕೊಂಡಿದ್ರು. ಇವಾಗ ಅದನ್ನೇ ನೋಡೋಕೆ ಬಂದಿದ್ದೀವಿ. ಇನ್ನೂ ಸೋಫಾಸ್ ಕಲೆಕ್ಷನ್ ಇರಬೇಕಾಗಿತ್ತು. ಎಲ್ಲ ಸೇಮ್ ಕಲರ್ಸ್ ಇದೆ, ಡಾರ್ಕೇ ಇರೋದು, ಲೈಟ್ ಬ್ಲೂ ಮತ್ತು ಗ್ರೇ ಈ ಥರನೇ ಇದ್ದಿದ್ದು. ನಂಗೆ ಅಷ್ಟರಲ್ಲಿ ಇಷ್ಟ ಆಗಿದೆ ಅಂದರೆ ಈ ಬ್ಲೂ ಕಲರೇ. ಸೊ ನೋಡೋಕೆ ಸ್ಮೂತಾಗಿದೆ ಆ್ಯಂಡ್ ಚೆನ್ನಾಗಿದೆ ಅಂತ ಅನಿಸ್ತಾ ಇತ್ತು. ಕಲರ್ ಎಲ್ಲ ಇದಾಗ್ಬಿಡುತ್ತೆ ದೊಡ್ಡಮ್ಮ ಇದು. ಆ್ಯಕ್ಚುಲಿ ವ್ರ್ಯಾಪ್ ಎಲ್ಲ ಮಾಡಿದಾರಲ್ಲ ಅದು ಆಲ್ರೆಡಿ ಬುಕ್ ಆಗಿಬಿಟ್ಟಿದೆಯಂತೆ. ಸೊ ಇಲ್ಲಿ ಏನು ನನಗೆ ಕಾಮಿಡಿ ನಡೀತಾ ಇತ್ತು ಅಂದರೆ ನಮ್ಮ ಕಾರ್ತಿಕ್ ಅಣ್ಣ ಒಂದು ಇನ್ನೊಂದು ನಮ್ಮ ದೊಡ್ಡಮ್ಮ ಇದು ಚೆನ್ನಾಗಿದೆ, ಅವ್ರಿಗೆ ಅದು ಇಷ್ಟ ಆಗ್ತಾ ಇರಲಿಲ್ಲ. ಸೊ ಹೀಗೆ ಕಾಮಿಡಿ ನಡೀತಾ ಇತ್ತು. ದೊಡ್ಡಮ್ಮಂಗೆ ಮತ್ತು ವಿಕಾಸ್ಗೆ ಬೇರೆ ಬೇರೆ ಸೋಫಾಸ್ ಇಷ್ಟ ಆಗ್ತಿತ್ತು, ಬಟ್ ಅಣ್ಣಂಗೆ ಅದೇ ಇಷ್ಟ ಆಗ್ತಿತ್ತು, ಗ್ರೇ ಕಲರು. ಸೊ ಫೈನಲಿ ಅವನು ಹೇಳಿದ್ದೆ ನಡೀತು. ಇದು ಸಣ್ಣದಲ್ಲ, ಏನು ಮಾಡ್ತಿದ್ಯಾ ದೊಡ್ಡಮ್ಮ? ಫೈನಲಿ ಈ ಕಲರ್ನ ಸೆಲೆಕ್ಟ್ ಮಾಡಿದ್ರು, ಗ್ರೇ ಕಲರು. ಅದು ನಮ್ಮ ಕಾರು ಯಾವ್ದು ಇಷ್ಟ ಆಯ್ತು ದೊಡ್ಡಮ್ಮ? ಗ್ರೀನ್. ಯಾಕದು ಇಷ್ಟ ಆಯ್ತು? ನಮ್ದು ಅದೇ ಇಲ್ವ ಕಾಲ.
ಹೊಸ ಡಿಸೈನ್ ತಗೊಂಡು ನಮ್ಮ ದೊಡ್ಡಮ್ಮಂಗೆ ಇದು ಇಷ್ಟ ಆಗಿದೆ ಅಂತ. ಯಾಕಂದರೆ ಇಲ್ಲೆಲ್ಲ ಬಟನ್ಸ್ ಇದೆ ಅಂತ ಇಷ್ಟ ಆಗಿದೆ. ಬಟನ್ಸ್ ಇದೆ ಅಂತ ಇಷ್ಟ ಆಯ್ತಾ? ಎಲ್ಲ ಸೇಮ್ ಐತೆ ದೊಡ್ಡಮ್ಮ. ನೋಡು, ಇದು ನಿಮ್ಮ ಅಮ್ಮನ ಕಳಿಸಿದ ಬೇಡವಾ? ತಕೋ ಹೋಗಿ ಕೆಳಗೆ ಕೊಟ್ಟದ ಪ್ರವೀಣ. ನನಗೆ ಇದರಲ್ಲಿ ಡ್ರೆಸ್ಸಿಂಗ್ ಟೇಬಲ್ ತುಂಬ ಇಷ್ಟ ಆಗಿತ್ತು. ಆಲ್ಮೋಸ್ಟ್ ಇಲ್ಲೂ ಟಿ ವಿ ಕ್ಯಾಬಿನೆಟ್ಸ್ ಎಲ್ಲ ಇತ್ತು. ಅಷ್ಟೊಂದು ಕಲೆಕ್ಷನ್ಸ್ ಇರಲಿಲ್ಲ, ಬಟ್ ಫೈನ್ ಚೆನ್ನಾಗಿದೆ. ಸೇಲ್ ಆಗ್ಬಿಟ್ಟಿದೆ, ಚೆನ್ನಾಗಿಲ್ಲ. ಇಲ್ಲಿದೆಯಲ್ಲ, ಅದೇ ಕಣ ಬರಗಂಟೆ ಒಂದು ವಾರ ಹೋಯ್ದೆಲ್ಲ ಬೇಡ ಅಂತ ಸ್ಮೂತಾಗಿ ಹೊರಿಕೊಂಡ್ರೆ ಸ್ಮೂತ್ ಬೇಡ. ಮಾರಾದ್ರು ಹಿಂದ್ಗಡೆ ಹಿಂದೆ ಮಾರಾದ್ರು ಅಲ್ಲಿ ಸಿಂಹಾಸನ ಚಾಮುಂಡಮ್ಮನ ಮಾಡ್ಬಿಟ್ಟಿರ್ತಾರಲ್ಲ, ಅವಂದೇನಿಲ್ಲ. ಏನಕ್ಕದು? ಏನಕ್ಕ ಟೇಬಲ್ ದೊಡ್ಡಮ್ಮ? ಇದಕ್ಕೆ ಹುಡುಗಿ ನೋಡಕ್ ಬಂದಾಗ ಜ್ಯೂಸು ಟೀ ಮಾಡಿದಾಗ ಗ್ಲಾಸ್ ಬಾಟ್ಲಲ್ಲಿರೋದು ತುಂಬ ಇಷ್ಟ, ಅದರಲ್ಲೂ ಊರಲ್ಲಿ. ಹಾಗೆ ಮನೆಗೆ ಐಸ್ ಕ್ರೀಮ್ ಕೂಡ ತೊಗೊಂಡೋದ್ವಿ. ಬೈ ಒನ್ ಗೆಟ್ ಒನ್ ಫ್ರೀ. ಇದು ಈ ಥರನ ಬೈ ಒನ್ ಗೆಟ್ ಒನ್ ಒಂದಕ್ಕೊಂದು ಕೊಟ್ಟಾರೇನು. ಸೊ ನಾವು ಮನೆಗೆ ಹೋಗಿ ಒಂದು 10 ನಿಮಿಷ ಆದಮೇಲೆ ಸೋಫಾ ಮನೆಗೆ ಬಂತು, ಅಂದರೆ ನಮ್ಮ ಅಂಕಲ್ ಮನೆಗೆ. ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ.